ಪ್ರಾಬ್ಲಮ್. ನಮಸ್ಕಾರ. ನಮ್ಮ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹಿರೀಕರು ಬಳುವಳಿಯಾಗಿ ಸುಮಾರು ಬಿಟ್ಟು ಹೋಗಿದ್ದಾರೆ. ಸುಮಾರು ಪ್ರಕಾರಗಳನ್ನು, ಸುಮಾರು ನೆನಪುಗಳನ್ನು ಬಿಟ್ಟು ಹೋಗಿರೋದ್ರಲ್ಲಿ ತುಂಬ ವಿಶೇಷವಾದದ್ದು, ಮಹತ್ತರವಾದದ್ದು, ವೇದಗಳಲ್ಲೇ ಒಂದು ವೇದವನ್ನು ಆವರಿಸಿಕೊಂಡಿರುವಂತಹದ್ದು ಸಂಗೀತ. ಇಂತಹ ಸಂಗೀತವನ್ನು ನಮ್ಮ ಪೂರ್ವಿಕರು ಬಳುವಳಿಯಾಗಿ ನಮಗೆ ನೀಡಿದ್ದಾರೆ. ಈ ಸಂಗೀತ ಭೌತಿಕವಾಗಿ ನಮಗೆ ಕಾಣೋದಿಲ್ಲ, ನೋಟಕ್ಕೆ ನಿಲುಕದ್ದು, ಸ್ಪರ್ಶಕ್ಕೆ ಸಿಗದಂತಹ ಈ ನಮ್ಮ ಸಂಗೀತ ತನ್ನದೇ ಆದ ಇತಿಹಾಸ, ವೈಭವ, ತನ್ನದೇ ಆದ ಒಂದು ಪರಂಪರೆಗಳನ್ನು ಕಟ್ಟಿಕೊಂಡು ಮೆರೆದಂತಹ ವೈಭವಯುತವಾದ ಒಂದು ಕ್ಷೇತ್ರ. ಈ ಸಂಗೀತ ಶಾಸ್ತ್ರೀಯ ಪ್ರಕಾರಗಳಲ್ಲಿ ನಮ್ಮ ನಾಡಿನಲ್ಲಿ ಎರಡು ಪ್ರಕಾರಗಳಲ್ಲಿ ನಾವು ನೋಡ್ತಿದ್ದೀವಿ. ಒಂದು ಹಿಂದೂಸ್ತಾನಿ, ಮತ್ತೊಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇನ್ನು ಅನೇಕ ಜಾನಪದ ತನ್ನದೇ ಆದ ಅದರ ಸೊಗಡನ್ನು ಬೀರ್ತಾ ಹೋಗ್ತದೆ. ಸಂಗೀತವಿಲ್ಲದ ಜನರಿಲ್ಲ, ಸಂಗೀತವಿಲ್ಲದ ಪ್ರಾಂತ್ಯವಿಲ್ಲ, ದೇಶವಿಲ್ಲ. ನೀನು ಬೆಟ್ಟ ಗುಡ್ಡಗಳಲ್ಲೇ ಇರು, ಸಮುದ್ರ ತೀರಗಳಲ್ಲೇ ಇರು, ಬಯಲು ಸೀಮೆಯಲ್ಲೇ ಇರು, ತನ್ನದೇ ಆದ ಪ್ರಕಾರಗಳನ್ನು ಒಳಗೊಂಡಂಥದ್ದು ಸಂಗೀತ. ಇದು ಮಹತ್ತರವಾದದ್ದು. ಇದ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ ಸಂಗೀತ ಅನ್ನೋದು ಸಾಮಾನ್ಯಕ್ಕೆ ಮಾತಿಗೆ ನಿಲುಕುವಂಥದ್ದಲ್ಲ. ಇವತ್ತು ಇಂಥ ಸಂಗೀತವನ್ನ ಅತಿ ಮುಖ್ಯವಾಗಿ ನಾವು ಬಳಸ್ತಿರೋದು ಹಾಡುಗಾರಿಕೆಗಳಲ್ಲಿ. ಹಾಡುಗಾರಿಕೆಗೆ ಸಂಗೀತವೇ ಮುಖ್ಯವಾದದ್ದು. ಕವಿಗಳು ಬರೆದಂತಹ ಕೃತಿಗಳನ್ನ ಹಾಡುಗಾರರು ಹೇಗೆ ಅದನ್ನ ಸಂಗೀತಮಯವಾಗಿ ಗೊಳಿಸ್ತಾರೆ, ಇಲ್ಲಿ ಏನೇನೆಲ್ಲ ಸಮಸ್ಯೆಗಳು ಬಂದು ಹೋಗ್ತವೆ, ಒಂದು ಸಾಹಿತ್ಯ, ಒಂದು ಸಂಗೀತ ಆಗಿ ಮತ್ತೆ ಅದು ಹಾಡಾಗಿ ನಮಗೆ ಕೇಳಿಸ್ಬೇಕಾದ್ರೆ ಏನೆಲ್ಲ ಹಂತಗಳನ್ನ ದಾಟಿ ಬರುತ್ತೆ, ಅದರ ಮಧ್ಯೆ ಏನೆಲ್ಲ ಜಂಜಾಟಗಳು, ಸಮಸ್ಯೆಗಳಿರ್ತವೆ ಅನ್ನೋದನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಶ್ರೀಮತಿ ವಸುಧಾ ಶ್ರೀನಿವಾಸ್ ಮೇಡಮ್ ರವರು. ಮೇಡಮ್, ತಮಗೆ ನಮ್ಮ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ನಮ್ಮ ಅತಿಥಿಯಾಗಿ ಬಂದಿರುವಂತಹವರು ಗೀತಾ ಭತ್ತದವರು. ಮೇಡಮ್, ತಮಗೆ ಸ್ವಾಗತ. ಮತ್ತೊಬ್ರು ನಮ್ಮ ಶ್ರೀಷ್ಮಾ ಸುಕುಮಾರ್, ತಮಗೆ ಸ್ವಾಗತ ಮೇಡಮ್ ನಮ್ಮ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ. ಮೇಡಮ್, ಒಂದು ಹಾಡು ಹೇಗೆ ಹಾಡಾಗ್ತದೆ? ಹಾಡು ಅಂತ ಹೇಳಿದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಸಂಗೀತ ಅನ್ನೋದು ಒಂದು ದೈವದತ್ತವಾದ ಕಲೆ. ಇದು ಸಾಮವೇದದಿಂದ ಹುಟ್ಟಿರ್ತಕ್ಕಂಥದ್ದು. ಸಂಗೀತಕ್ಕೆ ಆದ ತನ್ನದೇ ಆದ ಒಂದು ಶಕ್ತಿ ಇದೆ, ಎಲ್ಲರನ್ನು ಸೆಳೆಯುವ ಶಕ್ತಿ ಇದೆ. ಆ ಸಂಗೀತವನ್ನು ಸಾಹಿತ್ಯವಿಲ್ಲದೆ ಸಂಗೀತವಿಲ್ಲ, ಸಂಗೀತವಿಲ್ಲದೆ ನೃತ್ಯವಿಲ್ಲ, ನೃತ್ಯವಿಲ್ಲದೆ ಚಿತ್ರವಿಲ್ಲ. ಮೊದಲಿಗೆ ಆ ಸಂಗೀತ ಅನ್ನೋದನ್ನ ಕೆಲವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ, ಅಂದ್ರೆ ಪೂರ್ವ ಜನ್ಮದ ಇದರಲ್ಲಿ ಬಂದಿರುತ್ತೆ. ಇನ್ನ ಕೆಲವರು ಕೇಳಿದ ತಕ್ಷಣ ಕಲ್ತ್ಕೋತಾರೆ, ಇನ್ನ ಕೆಲವರು ಅಭ್ಯಾಸ ಮಾಡಿ ಕಲ್ತ್ಕೋತಾರೆ. ಸೊ ಈ ತರ ಒಂದು ಸಂಗೀತ ಇದಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಂಗೀತ ಬಹಳ ಶ್ರದ್ಧೆಯಿಂದ ಕಲಿಬೇಕು ಅಂತ ಬರ್ತಾರೆ. ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಸಂಗೀತ ಅನ್ನೋದು. ಆದ್ರೆ ಅದನ್ನ ಹೊರ ಹೊಮ್ಮೋದು ಹೆಂಗೆ ಅಂತ ನೋಡ್ಕೋಬೇಕು ನಾವು. ಆ ಹೊರ ಹೊಮ್ಮಸಕ್ಕೆ ಬೇಕಾದಿರ್ತಕ್ಕಂಥ ಒಂದು ಇದು ಅಂತ ಹೇಳಿದ್ರೆ ತಂದೆ ತಾಯಿ, ಗುರು, ಈ 3 ಜನ ಬಹಳ ಮುಖ್ಯ. ಆ ಸಂಗೀತ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಪ್ರಾಕಾರದಲ್ಲಿ ಹುಟ್ಟಿ ಅದನ್ನ ಅವರು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡ್ತೀವಿ, ನಮ್ಮ ಮನೋಭಾವ ಬೆಳೆಸ್ಕೊಂಡು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಹಠಯೋಗ ಇರಬೇಕು. ನಾ ಸಂಗೀತ ಕಲಿತೀನಿ ನಾ ಹಠ ಇದ್ರೆ ಅವರು ಅದನ್ನು ರೀಚ್ ಆಗ್ತಾರೆ, ಅಂದ್ರೆ ಹೋಗ್ತಾರ ಅಲ್ಲಿಗೆ ದಾರಿ. ನಮ್ಗೆ ಇಲ್ಲಿ ರಾವಣ ನೆನಪಾಗ್ತದೆ ನೋಡಿ. ಅವನು ಶಿವನನ್ನ ಮೆಚ್ಚೋದಿಕ್ಕೆ ಶಿವನನ್ನು ಕುರಿತು ತಪಸ್ ಮಾಡ್ತಾನೆ. ಶಿವ ಇವನು ಯಾವುದೇ ಕಾರಣಕ್ಕೂ ಇಳಿದು ಬರಲ್ಲ, ನನಗೆ ಒಲೆಯಲ್ಲ ಅಂತ ಗೊತ್ತಾದಾಗ ಅವನು ಈ ತನ್ನ 10 ತಲೆಗಳಲ್ಲಿ ಒಂದು ತಲೆಯನ್ನ ಕತ್ತರಿಸಿ ಅವನ ನರನಾಡಿಗಳನ್ನ ತಂತಿಯಾಗಿ ಮೀಟಿ ಸಂಗೀತವನ್ನ ಪ್ರಕಾರವಾಗಿ ಒಂದು ರುದ್ರವೀಣೆಯನ್ನ ಮಾಡ್ಕೊಂಡು ಶಿವನನ್ನ ಮೆಚ್ಚಿಸ್ತಾ, ಶಿವ ಸಂಗೀತಕ್ಕೆ ಒಲಿದು ರಾವಣನಿಗೆ ಒಲಿದಲೆ ಸಂಗೀತಕ್ಕೆ ಒಲಿದು ರಾವಣನಿಗೆ ಪ್ರತ್ಯಕ್ಷನಾದ. ಅಂದ್ರೆ ಸಂಗೀತಕ್ಕೆ ಇಂಥ ಮಹತ್ವವಾದದ್ದು. ಮೇಡಮ್, ಈಗ ನನ್ನ ಒಂದು ಪ್ರಶ್ನೆ ಅಂದ್ರೆ, ಒಂದು ಸಾಹಿತ್ಯ, ಒಬ್ಬ
ಕವಿ ಅಥವಾ ಒಬ್ಬ ಸಾಹಿತಿ ಒಂದು ಸಾಹಿತ್ಯ ಕೊಟ್ರೆ ಅದು ಹೇಗೆ ಸಂಗೀತ ಆಗ್ತದೆ, ಹೇಗೆ ಹಾಡಾಗ್ತದೆ ಅಂತ? ಶ್ರೀ ಗುರುಭ್ಯೋ ನಮಃ. ಸ್ವತೋ ರಂಜಯತಿ ಶ್ರೋತೃ ಚಿತ್ರಂ ಸುಸ್ವರ ಮುಚ್ಚತೆ ಅಂತ ಹೇಳ್ತಾರೆ ಒಂದು ಉಕ್ತಿನಲ್ಲಿ. ಅಂದ್ರೆ ಸ್ವತಂತ್ರವಾಗಿ ಸುಮಧುರವಾದ ಸಂಗೀತವನ್ನು ಮಾಡಬಲ್ಲಂತಹ ಶಕ್ತಿ ಇರುವಂತದ್ದು ಸ್ವರಗಳಿಗೆ ಮಾತ್ರ. ಸೊ ಆ ಸ್ವರಗಳನ್ನ ಬಳಸಿ ಮಾಡುವಂತಹದ್ದೇ ಹಾಡುಗಳು. ಅದು ಯಾವ ಪ್ರಾಕಾರದ್ದಾದ್ರೂ ಆಗಿರಬಹುದು. ಶಾಸ್ತ್ರೀಯ ಸಂಗೀತ ಇರಬಹುದು, ಸುಗಮ ಸಂಗೀತ ಇರಬಹುದು, ಸಿನಿಮಾ ಜಗತ್ತಲ್ಲಿ ಇರಬಹುದು, ಅಥವಾ ಈವನ್ ವೆಸ್ಟರ್ನ್ ಕ್ಲಾಸಿಕಲ್ ಇರಬಹುದು. ಎಲ್ಲದರಲ್ಲೂ ಬರುವಂತದ್ದು ಏನು? ಸ್ವರಗಳೇ. ಸ್ವರಗಳೇ ಅದರಲ್ಲಿ ಇರುವಂತಹ ಜೀವಾಳ. ಕರೆಕ್ಟ್. ಶ್ರುತಿ, ಸ್ವರ, ಆಮೇಲೆ ಲಯ. ಸೊ ಇವೆಲ್ಲದರ ಕಾಂಬಿನೇಷನ್ ಹುಟ್ಟು ಹಾಕುವಂಥದ್ದೇ ಒಂದು ಗಾಯನ ಅಂತ ಹೇಳಬಹುದು. ಅದ್ರ ಜೊತೆಗೆ ನೀವು ಶಿವನ ಬಗ್ಗೆ ಮಾತಾಡ್ತಾ ಇದ್ರಿ. ನನ್ನ ಇಷ್ಟ ದೈವ ಶಿವ. ನನಗೆ ಶಿವ ಅಂದ್ರೆ ಪರಮ ಪ್ರೀತಿ. ಶಿವ ತತ್ವನೇ ನನಗೆ ತುಂಬಾ ಇಷ್ಟ. ಶಿವ ಸಾಕ್ಷಾತ್ ಶಾರದೆನ ಪೂಜೆ ಮಾಡ್ತಾರಂತೆ. ಶಂಕರ ಪೂಜಿತೆ ಶಾರದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಶಿವ ಒಬ್ಬ ಒಳ್ಳೆ ಕಲಾವಿದ ಕೂಡ, ಡಾನ್ಸರ್, ನಟರಾಜ, ಡಮರುಗ ನುಡಿಸ್ತಾರೆ. ನಮ್ಮ ತಾಯಿ ಸರಸ್ವತಿ ವೀಣೆ ನುಡಿಸ್ತಾರೆ. ಕೃಷ್ಣ ಕೊಳಲು ನುಡಿಸ್ತಾರೆ. ನಾರದ ತುಂಬುರು ಅವರು ಒಳ್ಳೆ ಗಾಯಕರು. ಸೊ ಹೀಗೆ ಸಂಗೀತ ಅನ್ನೋದು ದೈವಿಕ. ಅದರ ಜೊತೆಗೆ ಸ್ವರ, ಲಯ, ತಾಳ, ಸ್ವರ, ಲಯ, ಶ್ರುತಿ, ತಾಳ ಇವೆಲ್ಲದರ ಮೇಳೈಸಿದಾಗ ಹುಟ್ಟುವಂಥದ್ದು ಗಾಯನ. ಇದು ನನ್ನ ಅಭಿಪ್ರಾಯ. ಅದನ್ನ ಕಲಿತಷ್ಟು ಮಗದಷ್ಟು ಇನ್ನೂ ಇದೆ. ನಮ್ಮ ಸಂಪೂರ್ಣವಾದ ಜೀವನದ ಒಂದು ಅವಧಿಯಲ್ಲಿ ಅದು ಸಾಗರ ಆದರೆ ಒಂದು ಹನಿನಾದ್ರೂ ತಗೊಳ್ಳೋ ಒಂದು ಪ್ರಯತ್ನ ಮಾಡ್ತೀನೋ ಇಲ್ಲೋ ಅನ್ನೋ ಒಂದು ಭ್ರಮೆನಲ್ಲಿರ್ತೀವಿ. ಹಂಗಾಗಿ ಅದೊಂದು ಸಾಗರದಲ್ಲಿ ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅದೇ ತರ ಫಲ ಸಿಗುತ್ತೆ ಅನ್ನೋದು ನನ್ನ ಪರಿಕಲ್ಪನೆ. ನಮ್ಮ ತಯಾರಿ ಇದ್ದ ಹಾಗೆ ಅದರ ಆಪರ್ಚುನಿಟೀಸ್ ಹಾಗೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಖಂಡಿತ ಮೇಡಮ್. ನಮ್ಮ ದೇಶದ ಸಂಗೀತಕ್ಕೆ ನಾವೆಲ್ಲ ಹೆಮ್ಮೆ ಪಡುವಂತ ಒಂದು ವಿಚಾರ ಏನಂದ್ರೆ, ಯಾವ ದೇಶದಲ್ಲೂ ಸಂಗೀತವನ್ನ ಬರೆದಿಡುವಂತಹ ಒಂದು ಸಂಸ್ಕೃತಿ ಪರಂಪರೆ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಭಾರತ ಸಂಗೀತ 2000 ವರ್ಷಗಳ ಹಿಂದೆನೆ ಸಂಗೀತವನ್ನ ಬರೆದಿಡುವಂತ ಒಂದು ವಿದ್ಯೆ ಅಥವಾ ಆ ಒಂದು ಕಲೆ ನಮ್ಮ ದೇಶಕ್ಕಿತ್ತು. ಅದು ಸಂಗೀತವನ್ನ ಬರೆದಿಡುವಂಥದ್ದು. ಆಮೇಲೆ ಅದು ವೆಸ್ಟರ್ನ್ ಈಗೆಲ್ಲ ಅವರು ಒಂದಷ್ಟು ನೋಟ್ಸ್ ಅಂತ ಎಲ್ಲ ಮಾಡ್ಬೋದು. ಬಟ್ ಸಂಗೀತ ಸ್ವರಗಳನ್ನ ಹಾಕಿ ಇದರಲ್ಲಿ ಆ ಸ್ವರಗಳಲ್ಲಿ ಯಾವುದು ಮೇಲಿನ ಸ್ವರ, ಕೆಳಗಿನ ಸ್ವರ, ಈ ತರ ಸಂಗೀತವನ್ನು 2000 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಇದೊಂದು ಇದು ನಮ್ಮ ಸಂಗೀತಕ್ಕೆ ಬಹುದೊಡ್ಡ ಹೆಮ್ಮೆ ಪಡುವಂತ ಒಂದು ವಿಚಾರ. ಮೇಡಮ್, ಮತ್ತೆ ನಾನು ನಿಮ್ಗೆ ಅದನ್ನೇ ಕೇಳ್ತೀನಿ. ಈಗ ಸ್ವರಗಳಿದೆ, ತಾಳ ಇರುತ್ತೆ, ಅದಕ್ಕೆ ತಕ್ಕಂಗೆ ಒಂದಷ್ಟು ಸಂಯೋಜನೆಗಳನ್ನ ಮಾಡ್ತೀವಿ. ಈ ಸಾಹಿತ್ಯ ಸಂಗೀತಕ್ಕೆ ಎಷ್ಟು ಪೂರಕವಾಗಿರ್ಬೇಕು ಅಂತ, ಅದು ಏನು ಪೂರ್ವಕ ಇಲ್ಲ ಇದ್ರೆ ಏನಾಗ್ತದೆ? ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಸಮ್ಯಕ್ ಗೀತಂ ಇತಿ ಸಂಗೀತಂ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯದು, ಇಂಪಾದದು, ಮನಸ್ಸನ್ನು ಸೆಳೆಯುವಂತಹದ್ದು ಸಂಗೀತ. ನೀವು ಹೇಳ್ತಾ ಇರೋದು ಒಂದು ಸಾಹಿತ್ಯಕ್ಕೆ ಹೆಂಗೆ ಸಂಗೀತ ಉದ್ಭವವಾಗುತ್ತೆ ಅಂತ. ಇವಾಗ ಕೆಲವು ಸಲ ಆ ಸಾಹಿತ್ಯವನ್ನು ಓದಿದಾಗ ಒಂದು ಭಾವನೆ ಇರುತ್ತೆ, ಅದರಲ್ಲಿ ಒಂದು ಅರ್ಥ ಇರುತ್ತೆ, ಅಡಗಿರೋ ಒಂದು ಅರ್ಥ ಇರುತ್ತೆ, ಮೇಲರ್ಥ ಇರುತ್ತೆ. ಅದೆಲ್ಲ ಅರ್ಥೈಸಿಕೊಂಡು ಒಬ್ಬ ಸಂಗೀತ ರಚನೆ ಮಾಡುವವರು ಅದನ್ನ ಅರ್ಥೈಸಿಕೊಂಡು ಮಾಡ್ತಾರೆ. ಆಗ ಒಂದೊಂದು ರಾಗಕ್ಕೆ ಆಕ್ಚುಲಿ ಒಂದು ಎಮೋಷನ್ ಅಡಗಿರುತ್ತೆ. ಕೆಲವು ರಾಗಗಳು ವೀರತ್ವವನ್ನು ತೋರಿಸುತ್ತೆ, ಕೆಲವು ರಾಗಗಳು ಪ್ರೀತಿಯನ್ನು ತೋರಿಸುತ್ತೆ, ಕೆಲವು ಭಕ್ತಿ ರಸವ ಪೂರ್ಣವಾಗಿರುತ್ತೆ. ಹೀಗೆ ಅನೇಕ ರಾಗಗಳು ಅನೇಕ ರಸಗಳನ್ನು ಎತ್ತಿ ಹಿಡಿಯುತ್ತದೆ. ಹೀಗಿದ್ದಾಗ ಆ ಹಾಡಿಗೆ, ಆ ಸಾಹಿತ್ಯಕ್ಕೆ ಅನುಗುಣವಾದಂತಹದ್ದನ್ನು ಆರೈಸ್ಕೊಂಡು ಅದರಲ್ಲಿ ಮಾಡಿದ್ರೆ ಅದು ಬಹಳ ಚೆನ್ನಾಗಿ ಮೂಡಿ ಬರುತ್ತೆ. ಹಾಗಾಗಿ ಬರೀ ಸಂಗೀತ ಸುಮ್ಮನೆ ಹಾಡು ಕಲಿಯೋದು ಅಲ್ಲ, ನಮ್ಗೆ ರಾಗಗಳ ಬಗ್ಗೆ, ಅದರ ಭಾವಗಳ ಬಗ್ಗೆ ಅಷ್ಟು ಡೀಪ್ ಆಗಿ ನಮ್ಗೆ ಒಂದು ನಾಲೆಡ್ಜ್ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಶ್ರಮ ಇರಬೇಕು. ಹೌದು, ಶ್ರಮ ಅನ್ನೋದು ಬರುವಂತ ವಿದ್ಯೆ ಅಲ್ಲ ಅದು. ಹೌದು, ಶ್ರಮ ಇದ್ರಷ್ಟೇ ನಮ್ಮ ಹತ್ರ. ಅಮ್ಮ ಹೇಳಿದಾಗೆ ತಪಸ್ಸೆ. ಹೌದು. ಅಂದ್ರೆ ಅಮ್ಮ, ಇವತ್ತಿಗೆ ಸಂಗೀತ ಕಲಿಯುವಂತ ಮಕ್ಕಳ ಸಂಖ್ಯೆ ಖಂಡಿತವಾಗ್ಲೂ ಹೆಚ್ಚಾಗಿದೆ. ಇವತ್ತು ಯಾರು ಕೇಳಿದ್ರು ನಮ್ಮ ಮಗು ಸಂಗೀತ ಕಲಿತಾ ಇದೆ, ಡ್ಯಾನ್ಸ್ ಕಲಿತಾ ಇದೆ. ಇದನ್ನು ಎಲ್ಲರೂ ಹೇಳುವಷ್ಟು ಮಟ್ಟಿಗೆ ಒಂದಷ್ಟು ಈ ಕಲಿಯುವಂತ ವಾತಾವರಣ ಸೃಷ್ಟಿಯಾಗಿದೆ. ಬಟ್ ಈ ಮಕ್ಕಳುಗಳು ಸಂಗೀತವನ್ನ ಎಷ್ಟು ಶ್ರದ್ಧೆ, ಆಸಕ್ತಿಯಿಂದ ಕಲಿಯಕ್ಕೆ ಅವಕಾಶಗಳಾಗ್ತಾ ಇದೆ ಮತ್ತೆ ಕಲಿತಾ ಇದ್ದಾರೆ ಅಂತ? ಅವರು ಬರೋವಾಗ ಬಹಳ ಆಸಕ್ತಿಯಿಂದ ಬರ್ತಾರೆ.
ಅಂದ್ರೆ ಅವರಿಗೆ ನಾವು ಒಂದು ಒಳ್ಳೆ ದೃಷ್ಟಿ ಇಟ್ಕೊಂಡು ಪಾಠ ಮಾಡ್ತೀವಿ. ಏನಂದ್ರೆ ಅವ್ರನ್ನ ಒಂದು ವೇದಿಕೆಗೆ ತರಬೇಕು, ಅವರಿಗೆ ಒಂದು ಒಳ್ಳೆ ಇದನ್ನ ಕಲ್ಪಿಸ್ಕೊಡ್ಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಗಾಯನ ಇರ್ಬೋದು, ನೃತ್ಯ ಇರ್ಬೋದು, ಆ ಒಂದು ಮಟ್ಟದಲ್ಲಿ ಅವರಿಗೆ ನಾವು ಕಲ್ಸ್ಕೊಟ್ಟು, ನಮಗ್ ಗೊತ್ತಿರೋದನ್ನ ನಾವು ಕಲ್ಸ್ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಇದನ್ನಾಗಿ ರೂಪಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಅದನ್ನ ಅವರು ಪ್ರಯತ್ನ ಪಡ್ಬೇಕು. ಇವಾಗ ನಾ ಹೇಳೋದು, ತಂದೆ ತಾಯಿಗಳು ಅವರಿಗೆ ಫೀಸ್ ಕೊಟ್ಟು ಕಳಿಸ್ತಾರೆ, ಪಾಠ ಹೇಳೋದು ನಮ್ ಡ್ಯೂಟಿ, ಕಲಿಯೋದು ಅವ್ರ ಡ್ಯೂಟಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಕಲಿತಾರೆ ಮೇಡಮ್, ಇವತ್ತು ನಾಳೆ ಬರಕ್ಕಾಗಲ್ಲ, ನಾಳೆದ್ ಬರ್ಲಾ, ಟೈಮ್ ಕೊಟ್ಟಿರ್ತಾರೆ, ಯಾವಾಗ್ಲೂ ಬರ್ಲಾ ಅಂತಾರೆ. ಸರಿ, ಹಂಗು ಹಿಂಗು ಕಷ್ಟಪಟ್ಟು ಒಂದು ವರ್ಣದವರೆಗೂ ಬರ್ತಾರೆ ಅಂತ ಇಟ್ಕೊಳ್ಳಿ. ವರ್ಣಕ್ ಬಂದ್ಮೇಲೆ ಪಾಠ ಬಿಟ್ಬಿಟ್ರೆ ವೇಸ್ಟ್. ಯಾಕೆಂದ್ರೆ ವರ್ಣ ಬಹಳ ಮುಖ್ಯವಾದ ಹಂತ ಶಾಸ್ತ್ರೀಯ ಸಂಗೀತದಲ್ಲಿ. ವರ್ಣಕ್ಕೆ ಬರೋದೇ ಕಷ್ಟ. ಆ ವರ್ಣದಕ್ಕೆ ಬಂದಾಗ ಅದು ಟರ್ನಿಂಗ್ ಪಾಯಿಂಟ್ ಅವ್ರಿಗೆ. ಅಲ್ಲಿವರೆಗೂ ಬರ್ತಾರೆ, ಆಮೇಲೆ ಆಯ್ತು. ಆಮೇಲೆ ಇನ್ನು ಕೆಲವರು ಈಗ ಒಂದು ಸಸಿನ ಮೆಟ್ ನಾವು ಹಾಕಿ ಇನ್ನೇನ್ ಫಲ ಬರ್ತದೆ ಅನ್ನುವಾಗ ಅದು ಆರೈಕೆ ಬಿಟ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ಬಿಡ್ತಾರೆ, ಹಲವಾರು ದೋಣಿಯಲ್ಲಿ ಕಾಲಿಟ್ರು ಅಂತಾರಲ್ಲ, ಸಂಗೀತ ಬೇಕು, ಡಾನ್ಸ್ ಬೇಕು, ಕಂಪ್ಯೂಟರ್ ಕ್ಲಾಸ್ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಇದನ್ನ ನಾ ಏನ್ ಹೇಳ್ತೀನಿ ಅಂದ್ರೆ ಎಸ್ಕೇಪಿಸಮ್. ನಿಮಗೆ ಏನಾದ್ರೂ ಹಠ ಏನಾದ್ರೂ ಇದ್ರೆ ಎಲ್ಲವನ್ನೂ ಸಾಧಿಸ್ಬೋದು. ಆಗಲ್ಲ ಅನ್ನೋದು ಪ್ರಶ್ನೆನೇ ಬರಬಾರ್ದು ಅಲ್ಲಿ. ಅಲ್ಲ, ನಾನು ಎಷ್ಟೋ ಹೇಳ್ತೀನಿ ಮಕ್ಕಳಿಗೆ, ಹೇಳ್ತೀರಾ, ಒಂದು ಅರ್ಧ ಗಂಟೆ ಮುಂಚೆ ಹೇಳಿ ಸಾಧನೆ ಮಾಡಮ್ಮ. ಎಲ್ರಿಗೂ ಒಲಿಯೋದಿಲ್ಲ, ಕಲೆ ಎಲ್ರನ್ನೂ ಕೈ ಬೀಸಿ ಕರೆಯುತ್ತೆ, ಹರಿಸ್ಕೊಳ್ಳೋದು ಕೆಲವ್ರನ್ನ ಮಾತ್ರ. ಅದನ್ನ ನೀವು ಶ್ರಮ ವಹಿಸಿ ಕಲಿಸಿ ಕಷ್ಟಪಡ್ತಾರ ಅಪ್ಪ ಅಮ್ಮ. ಸೊ ಹಾಗಾಗಿ ಆ ಸಂಗೀತ ಅನ್ನೋದು ಶಾಸ್ತ್ರೀಯ ಸಂಗೀತವಾಗಿರ್ಬೋದು, ಪಾಶ್ಚಾತ್ಯ ಸಂಗೀತವಾಗಿರ್ಬೋದು, ಹಿಂದೂಸ್ತಾನಿ ಸಂಗೀತವರ್ದು ಎಲ್ಲದಕ್ಕೂ ತನ್ನದೇ ಆದ ಒಂದು ವೈಶಿಷ್ಟ್ಯವಿದೆ. ಪ್ರತಿಯೊಂದಕ್ಕೂ ರಾಗ, ಸ್ವರ ಎಲ್ಲ ಇದೆ, ನೋಟೇಶನ್ಸ್ ಇದೆ. ಎಲ್ಲಾನು ಸುಮ್ಮನೆ ಬಂದ್ಬಿಡೋದಿಲ್ಲ. ಇಂಗ್ಲಿಷ್ನವ್ರು ಸಂಗೀತ ನುಡಿಸೋದು ಅಂದ್ರೆ ಅದಕ್ಕೂ ಸಂಗೀತ ಒಂದು ಸ್ವರ ಇರುತ್ತೆ. ಇದೆಲ್ಲದನ್ನ ಅರ್ಥ ಮಾಡ್ಕೊಂಡು ಮಕ್ಕಳು ಒಂದು ಬೆಳವಣಿಗೆಯಲ್ಲಿ ಹೋಗಿ ಕಲಿತಾ ಹೋದ್ರೆ ಹಠ ಸಾಧನೆ ಬೇಕು ಅವ್ರಿಗೆ. ಈಗಿನ ಕಾಲದಲ್ಲಿ ಕಷ್ಟ ಇದೆ. ಏನಂತ ಹೇಳಿದ್ರೆ ಅವ್ರದ್ದು ತಪ್ಪು ಅಂತ ಹೇಳಲಾರ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಓದೋದು ಇದು ಚೇಂಜ್ ಆಗ್ತದೆ. ಏನಾಗತ್ತೆ, ಪಾಪ ಕಷ್ಟಪಟ್ಟು ಕಲಿತಾರೆ, ಬರ್ಬೇಕು ಮಾಡ್ಬೇಕು, ಬಂದಿದ ತಕ್ಷಣನೇ ಸ್ಟೇಜ್ ಹತ್ತಿಸ್ಬಿಡ್ಬೇಕು ಅವ್ರ ಅಪ್ಪ ಅಮ್ಮಂದ್ರಿಗೆ. ದೊಡ್ಡ ಪ್ರಾಬ್ಲಮ್ ಇದು. ಸ್ಟೇಜ್ ಹತ್ತಿಸ್ಬಿಡ್ಬೇಕು. ಡಾನ್ಸ್ ಕಲ್ತಿದ ತಕ್ಷಣ ಅರಂಗೇಟ್ರು ಮಾಡಿಸ್ಬಿಡ್ಬೇಕು, ಸಂಗೀತ ಕಲ್ತಿದ ತಕ್ಷಣ ಕರ್ಕೊಂಡು ಹೋಗಿ ಸ್ಟೇಜ್ ಕಾರ್ಯಕ್ರಮ ಮಾಡಿಸ್ಬಿಡ್ಬೇಕು. ನಮ್ಮ ಮಗುಗ್ ಮೈಕ್ ಕೊಡ್ಲಿಲ್ಲ ಅಂತಾರೆ ಕೆಲವರು, ಮೈಕ್ ಮುಂದೆ ಕೂರ್ಸಿ ಅಂತಾರೆ. ಅಲ್ಲ, ನನಗೆ ನಿಜವಾಗ್ಲೂ ಇದು ಆಶ್ಚರ್ಯ ಅನ್ನಿಸ್ತದೆ. ಸಂಗೀತ ಅನ್ನೋದನ್ನ ನಾವು ಕಲಿಯೋದು ನಾವೊಂದಷ್ಟು ಪ್ರದರ್ಶನ ಮಾಡಿ ನಾವು ಪ್ರಚಾರಕ್ಕೆ ಒಳಗೊಳ್ಳೋದಕ್ಕ, ಅಥವಾ ಸಂಗೀತ ನಾವು ಕಲಿಯೋದು ಏನೋ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಅಥವಾ ಒಂದು ದೈವ ಪ್ರೇರಣೆಗಾಗಿ, ದೈವವನ್ನ ಒಲಿಸ್ಕೊಳ್ಳೋದಿಕ್ಕಿರುವಂತ ವಿದ್ಯೆ ಅಂತ ನಾವೆಲ್ಲ ಕೇಳ್ಪಟ್ಟಿದೀವಿ. ಸಾಕ್ಷಾತ್ಕರಿಸ್ಕೋಬೇಕು. ಹೌದು, ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೋಬಹುದು ಸಂಗೀತದ ಮೂಲಕ. ಹೌದು, ಹಳೆ ಕಾಲದಲ್ಲಿ ಹೇಳ್ತಿದ್ರು ಕಾಯಿಲೆಗಳು ಗುಣವಾಗಿದೆ. ಖಂಡಿತ ಸಂಗೀತ ಚಿಕಿತ್ಸೆ ಅಂತ. ಕಲ್ಯಾಣಿ ರಾಗ ಹಾಡಿದ್ರೆ ಕೆಲವೊಂದು ರಾಗಗಳು, ಆಮೇಲೆ ಕೆಲವು ರಾಗಗಳು ಇಷ್ಟೊತ್ತಲ್ಲೇ ಹಾಡ್ಬೇಕು ಅಂತಾನು. ಪೂರ್ವಿ ಕಲ್ಯಾಣಿ ರಾಗ ತಗೊಂಡ್ರೆ ಸಂಜೆ ಹೊತ್ತಲ್ಲೇ ಹಾಡ್ಬೇಕು ಅಂತಿದೆ. ಹಾಗೆ ಕೆಲವು ರಾಗಗಳಿಗೆ ತನ್ನದೇ ಆದ ಒಂದು ಶಕ್ತಿ ಇದೆ. ಈ ಕಾಲದಲ್ಲಿ ಅದು ಫ್ಯಾಷನ್ ಆಗೋಗಿದೆ. ಯಾವುದೋ ಒಂದು ಕಾರ್ಯಕ್ರಮನೋ ಅಥವಾ ಮತ್ತೊಂದೇನೋ ಅವರ ಒಂದು ನಿಯಮಗಳಿಗೋ ಬದ್ಧರಾಗಿ ಬೇರೆ ಟೈಮಲ್ಲಿ ಬೇರೆ ರಾಗಗಳನ್ನ ಆಡಿದಾಗ, ಈಗ ಬೆಳಗ್ಗೆ ರಾಗವನ್ನ ನಾವು ಸಂಜೆ ಆಡಿದಾಗ ಏನಾದ್ರು ಸಮಸ್ಯೆಗಳಾಗತ್ತದಿದ್ಯಾ ಅಂತ. ರಂಜಿಸೋಲ್ಲ, ರಾಗ ರಂಜಿಸೋಲ್ಲ. ಭೂಪಾಲಿ ರಾಗ ಬೆಳಗ್ಗೆ ಹೊತ್ತಲ್ಲಿ ಹಾಡ್ತೀವಿ, ಭೂಪಾಲಿ ರಾಗ ಬೆಳಗ್ಗೆ ಹೊತ್ತಲ್ಲೇ ಹಾಡ್ಬೇಕು. ಸಾಯಂಕಾಲ ಆದ್ರೆ ರಂಜಿಸೋಲ್ಲ. ಪೂರ್ವಿ ಕಲ್ಯಾಣಿ ರಾಗ ಹಾಡಿದ್ರೆ ನೀವು ಬೆಳಿಗ್ಗೆ ಹಾಡಿದ್ರೆ ಅದು ರಂಜಿಸೋಲ್ಲ. ಅಂದ್ರೆ ನಾವು ಹಾಡೋದು ಮನಸ್ಸಿನ ಶ್ರೋತೃಗಳಿಗೆ ಒಂದು ರಂಜನೆಯನ್ನು ಉಂಟು ಮಾಡ್ಬೇಕು. ನಮಗೆ ಎಷ್ಟು ಆತ್ಮ ತೃಪ್ತಿ ಬೇಕು, ಅವ್ರು ಹೋಗಿ ಅದು ಅವ್ರನ್ನ ತಲುಪಿದ್ರು ಕೂಡ ಅವರ ಮನಸ್ಸಿಗೆ ಮುಟ್ಟುವಂತೆ ಹಾಡ್ಬೇಕು. ಆ ಭಕ್ತಿ ಭಾವ ಎಲ್ಲ ತುಂಬಿ ಅದರಲ್ಲಿ ನಾವು ಲೀನವಾದ್ರೆ ನಾವು ಒಂದು ಒಳ್ಳೆ ಸಂಗೀತ ಅವ್ರಿಗೆ ಕೊಡ್ತೀವಿ. ಅವ್ರಿಗೂ ಕೇಳೋಷ್ಟು ಇವಾಗ ಬರೋದೇ ಕಷ್ಟ. ಸಂಗೀತ ಕೇಳೋಕೆ ಎಲ್ಲಿ ಬರ್ತಾರೆ, ಎಲ್ಲ ಟಿವಿನಲ್ಲೇ ನೋಡ್ತಾರೆ. ಹಾಗೊಂದ್ ವೇಳೆ ಬಂದ್ರು ಕೆಲವರು ಇದ್ದಾರೆ, ಅವರ ಮನಮುಟ್ಟುವಂತೆ ನಾವು ಹಾಡ್ತೀವಲ್ಲ, ಅದನ್ನ ಸಾಕ್ಷಾತ್ಕರಿಸ್ಕೋಬೇಕು ನಾವು. ಅದನ್ನು ಅವರು ಕೇಳೋರು ಕೂಡ ಒಂಥರ ಸೈಲೆಂಟ್ ಆಗಿ ಕೂತ್ಕೊಂಡು ಸಂಗೀತಕ್ಕೆ ಬಂದಿರ್ತಾರೆ. ಕೆಲವರು ಸುಮ್ಮನೆ ಮಾತಾಡ್ಕೋತಾ ಇರ್ತಾರೆ. ಅಲ್ಲ, ಸಂಗೀತ ಕೇಳೋ ಜನ ಇದಾರೆ ಮೇಡಮ್? ಖಂಡಿತ. ನನ್ನ ಪ್ರಕಾರ ಹಿಂದಿನಲ್ಲಿ ಒಂದು ಉಕ್ತಿ ಇದೆ, ಜಬ್ ಗೀತ್ ಅಪ್ನೆ ಲಿಯೇ ಗಾಯಾ ಜಾತಾ ಹೈ ಓ ಸಂಗೀತ್ ಹೋತಾ ಹೈ ಅಂತ. ಅಂದ್ರೆ ನಮ್ಮನ್ನ ಸಂತೋಷ ಪಡಿಸಿಕೊಳ್ಳಕ್ಕೆ ಹಾಡುವಂತಹ ಪ್ರಾಕಾರ ಏನಿದೆ ಅದು ನಿಜವಾದ ಸಂಗೀತ. ನಾವು ಖುಷಿ ಆದ್ರೆ ನಮ್ಮ ಸುತ್ತಲಿನ ಜನ ಖುಷಿ ಆಗ್ತಾರೆ. ಸೊ ಇದು ನನಗೆ ತುಂಬಾ ಇಷ್ಟವಾದಂತ ಸ್ಲೋಗನ್ ಹಿಂದಿನಲ್ಲಿರುವಂತದ್ದು. ಹಾಗೇನೇನೆ ಅಮ್ಮ ಹೇಳ್ತಾ ಇದ್ರು, ರಾಗಗಳ ಒಂದು ಯಾವ ಸಮಯದಲ್ಲಿ ರಾಗಗಳು ರಂಜಿಸೋದು ತುಂಬಾ ಮುಖ್ಯ. ಈಗ ನಾವು ಪ್ರೆಸೆಂಟೇಶನ್ ಯಾಕೆ ಮಾಡ್ತೀವಿ? ಶ್ರೋತೃಗಳು ಖುಷಿ ಪಡ್ಲಿ ಅಂತ. ನಾವು ಖುಷಿ ಪಡೋದ್ರ ಜೊತೆಗೆ ಶ್ರೋತೃಗಳು ಖುಷಿ ಪಡ್ಲಿ ಅಂತ.
ಮತ್ತೆ ಹಳಬ್ರು ಏನು ಸುಮ್ನೆ ಮಾಡಿಲ್ಲ. ಇಂತಹ ರಾಗಗಳನ್ನ ಆ ಕಾಲದಲ್ಲಿ ಈ ಸಮಯದಲ್ಲಿ ಹಾಡಿದಾಗ ಅದು ಅಷ್ಟೇ ಪೂರಕವಾಗಿ ವಾತಾವರಣನ ಕೊಟ್ಟು ರಂಜಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ರಾಗಗಳ ಒಂದು ಸಮಯವನ್ನ ನಿಗದಿಪಡಿಸಿದ್ರು. ತೊಂದ್ರೆ ಆಗತ್ತೆ ಅನ್ನೋಕ್ಕಿಂತ ರಂಜಿಸೋದು ಅಷ್ಟು ಇರೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಗಗಳ ಒಂದು ಕಾಲಗಳನ್ನ ನಿಗದಿ ಮಾಡಿರ್ತಾರೆ. ಅದ್ರ ಜೊತೆಗೆ ಅಭ್ಯಾಸದ್ದು ಒಂದಿಷ್ಟು ಮಾತು ಆಡಿದ್ರಿ. ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು ದಿನ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಸರಸ್ವತಿ ಕೇಳ್ತಾಳಂತೆ, ಯಾರಮ್ಮ ನೀನು ಅಂತ. ಈಗ ಇವತ್ತು ಮಾಡಿಲ್ಲ ನಾನು ಪ್ರಾಕ್ಟೀಸು, ನೆಕ್ಸ್ಟ್ ಡೇ ಕುತ್ಕೋತೀನಿ, ಯಾರಮ್ಮ ನೀನು ಅಂತ ಕೇಳ್ತಾಳಂತೆ ಸರಸ್ವತಿ ಅಮ್ಮ. ಅಷ್ಟು ಇಂಪಾರ್ಟೆಂಟ್. ಈಗ ಪ್ರಾಕ್ಟೀಸಿಗೆ ಬೇರೆ ಏನು ಸಬ್ಸ್ಟಿಟ್ಯೂಷನ್ ಇಲ್ಲ. ಫಾಸ್ಟ್ ಫುಡ್ ತರ ನಾವು ಇನ್ಸ್ಟೆಂಟ್ ಆಗಿ ಏನೋ ಮಾಡಕ್ ಆಗಲ್ಲ. ಪ್ರತಿದಿನ ಅದು ವೋಕಲ್ ಕಾರ್ಡ್ಸ್ಗೆ ಮಸಲ್ಸ್ಗೆ ನಾವು ಎಕ್ಸಸೈಸ್ ತರ ಕೊಡ್ತಾ ಇದ್ರೆ ರಿದಮಿಕಲಿ ಮಾತ್ರ ಅದು ಕಲ್ಚರ್ ಆಗಿರುತ್ತೆ. ಅದನ್ನ ಪ್ರೆಸೆಂಟೇಷನ್ಗೆ ನಮಿಗೂ ಈಸಿ ಆಗುತ್ತೆ. ಸೊ ಇದಂತೂ ಖಂಡಿತ ಹೌದು, ಅದಕ್ಕೆ ಏನೂ ಸಬ್ಸ್ಟಿಟ್ಯೂಷನ್ ಇಲ್ಲ. ಅಂಡ್ ಇನ್ನೊಂದು ನನ್ನ ಮನವಿ ಎಲ್ರಿಗೂ ಏನು ಅಂತಂದ್ರೆ, ಸಂಗೀತ ಅನ್ನೋದು ಬರೀ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ವಯೋಮಾನದವರು ಕಲಿಯುವಂತಹ ಅದ್ಭುತವಾದಂತಹ ಪ್ರಕಾರ ಅದು. ಬರೀ ಮಕ್ಕಳನ್ನಷ್ಟೇ ಸೇರಿಸ್ತೀವಿ ಯಾಕೆ? ಈಗ ನಮ್ಮ ಗಾನಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ ಅಲ್ಲಿ ಕೂಡ ನಾವು ಎಲ್ಲರನ್ನು ಎನ್ಕರೇಜ್ ಮಾಡುವಂತಹ ಪರಿಪಾಠ ಇಟ್ಕೊಂಡಿರೋರು. ಮಕ್ಕಳನ್ನ ಸೇರಿಸ್ಲಿಕ್ಕೆ ಬರ್ತಾರೆ. ದೊಡ್ಡವರಿಗೆ ಇದೆಯಾ ಮ್ಯಾಮ್ ಏನಾದ್ರೂ ಏಜ್ ಲಿಮಿಟ್ ಇದೆಯಾ? ನಮ್ಮ ಉಸಿರಿರೋವರೆಗೂ ನಾವು ಕಲಿಯುವಂತಹ ಒಂದು ಅದ್ಭುತವಾದ ವಿದ್ಯೆ ನಮ್ಮ ಹಿರಿಯರು, ನಮ್ಮ ಶಾಸ್ತ್ರಿಗಳು ಏನ್ ಕೊಟ್ಟಿದ್ದಾವೆ ದೈವ ವಿದ್ಯೆ, ನಮ್ಮ ಜೀವ ಇರೋವರೆಗೂ, ಉಸಿರಿರೋವರೆಗೂ ನಾವು ಕಲಿಯುವಂತಹ ವಿದ್ಯೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕಲಿಸಿ ಉಳಿಸಿ ಬೆಳೆಸೋಣ ಈ ಸಂಗೀತನ. ಖಂಡಿತ ಮೇಡಮ್. ಮನುಷ್ಯನಿಗೆ ಸುಮಾರು ಸಂಸ್ಕಾರಗಳು ಬೇಕು. ಅದರಲ್ಲಿ ಮುಖ್ಯವಾದದ್ದು ಧ್ವನಿ ಸಂಸ್ಕಾರ. ಯಾಕಂದ್ರೆ ನಾವು ಪ್ರತಿನಿತ್ಯ ಜನಗಳ ಜೊತೆ ವ್ಯವಹಾರ ಮಾಡೋದು ನಮ್ಮ ಮಾತಿನ ಮೂಲಕ, ನಮ್ಮ ಧ್ವನಿಯ ಮೂಲಕ. ನಮ್ಮನ್ನ ನಾವು ಬಿಂಬಿಸ್ಕೊಳ್ಳೋದು ಅಥವಾ ನಮ್ಮ ಪ್ರತಿಯೊಂದು ವ್ಯವಹಾರಗಳಾಗ್ಬೇಕಾದ್ರೂ ಅದು ನಮ್ಮ ಧ್ವನಿಯ ಮೂಲಕ ಹೋಗುವಂಥದ್ದು. ಆ ಧ್ವನಿಗೆ ಒಂದು ಸಂಸ್ಕಾರ ಕೊಡುವಂತಹ ಅದ್ಭುತವಾದ ವಿದ್ಯೆ ಸಂಗೀತ. ಅದು ಮನುಷ್ಯ ಪ್ರತಿಯೊಬ್ಬನು ಸಹ ಈ ಧ್ವನಿ ಸಂಸ್ಕಾರಗಳಿಗೆ ಬೇಕಾದಷ್ಟಾದ್ರೂ ಒಂದಷ್ಟು ಸ್ವರಾಭ್ಯಾಸಗಳನ್ನು ಇಂಥದ್ದನ್ನ ಮಾಡ್ಕೊಂಡ್ರೆ ಅವನ ವೈಯಕ್ತಿಕ ಜೀವನಕ್ಕೆ ಅದ್ಭುತವಾದ ಲಾಭಗಳು ಸಿಗ್ತದೆ. ಯಾಕಂದ್ರೆ ಮನುಷ್ಯನ ಮಾತಾಡೋದ್ರಲ್ಲೇ ಜಡ್ಜ್ ಮಾಡ್ತೀವಿ ನಾವು. ಅವನ ಧ್ವನಿ ಹೇಗಿದೆ, ಯಾವ ಸ್ವರದಲ್ಲಿ ಮಾತಾಡ್ತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವವನ್ನ ಯಾರು ಬೇಕಾದ್ರೂ ನಿರ್ಣಯ ಮಾಡುವಂಥದ್ದು, ಅದು ಗೊತ್ತಾಗ್ತದೆ. ಅದು ಮೇಡಮ್, ಇಂತಹ ಒಂದು ಒಳ್ಳೆಯ ಸಂಸ್ಕಾರಗಳನ್ನ ನೀಡುವಂತ ಸಂಗೀತನ ಈಗ ಮೇಡಮ್ ಹೇಳಿದ್ರು ಅವರು ಹೇಗೆ ಕಲಿತಾ ಇದ್ರು ಅಂತ. ಇವತ್ತಿನ ಮಕ್ಕಳು ಹಾಗೆ ಕಲಿತಿದಾರ ಅಂತ? ಆ ಬದ್ಧತೆ ಇದೆಯಾ? ಆ ವಿಚಾರಗಳು ಅವರು ಅಳವಡಿಸ್ಕೊಳ್ಳಕ್ಕೆ ಮುಂದಾಗ್ತಿದಾರ ಅಂತ? ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ, ಆದ್ರೆ ಅದೇ ಅಮ್ಮ ಅವ್ರು ಹೇಳ್ದಂಗೆ ಶುರು ಮಾಡ್ತಾರೆ, ಹೋಗ್ತಾ ಹೋಗ್ತಾ ಅದು ಅದ್ರ ಮೇಲೆ ಇದು ಬೇರೆ ಕ್ಲಾಸಸ್ ಇರುತ್ತೆ, ಅಬಾಕಸ್ ಕ್ಲಾಸ್ ಅಂತೆ, ಸ್ಪೋರ್ಟ್ಸ್ ಅಂತೆ, ಇದಂತೆ ಬೆಳೀತಾ ಬೆಳೀತಾ ಮಕ್ಕಳಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಅದು ಗಂಡಸರಲ್ಲಿ ನಾನು ನೋಡಿರೋದು. ಹೆಂಗಸರು ಬೇಗ ಕಲಿತಾರೆ, ಇಂಟ್ರೆಸ್ಟ್ ಇಂದ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಹೆಣ್ಮಕ್ಳು, ಆದ್ರೆ ಗಂಡ್ ಮಕ್ಳಿಗೆ ಸ್ವಲ್ಪ ಬರ್ತಾ ಬರ್ತಾ ವಾಯ್ಸ್ ಚೇಂಜ್ ಆಗುತ್ತೆ ಅವ್ರದ್ದು. ಅದೊಂದು ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ಖಂಡಿತವಾಗ್ಲೂ ಇದೊಂದು ದೊಡ್ಡ ಪ್ರಾಬ್ಲಮ್ ಇದು. ಹೆಣ್ಣು ಮಕ್ಕಳಿಗೆ ಒಂದು ದೈವದತ್ತವಾಗಿ ಬಂದಿರುವಂತಹ ವರ, ಅವರ ಸ್ವರ ಒಡೆಯೋದಿಲ್ಲ. ಗಂಡು ಮಕ್ಳಿಗೆ ಏನೊಂದು 13-14 ಹೈಸ್ಕೂಲ್ ಪ್ರೌಢಶಾಲೆ ಅಥವಾ ಪ್ರೌಢಾವಸ್ಥೆಗೆ ಬರೋ ಸಮಯದಲ್ಲಿ ಆ ಗಂಡಸಿನ ಧ್ವನಿ ಒಡೆಯುತ್ತೆ. ಅವ್ರು ಏನಾದ್ರೂ ಸಂಗೀತ ಹಿಂದೆ ಕಲ್ತಿದ್ದ ನಾನು ಮುಂದೆ ದೊಡ್ಡ ಸಂಗೀತಗಾರ ಆಗ್ಬೇಕು ಅನ್ನೋದಾದ್ರೆ ಆ ಹಂತದಲ್ಲಿ ತುಂಬಾ ಶ್ರಮ ಆಗ್ಬೇಕು. ಆ ಧ್ವನಿ ಸಂಸ್ಕಾರ ಕೊಡ್ಬೇಕು. ಆ ಒಡೆದ ಧ್ವನಿಯನ್ನ ಮತ್ತೆ ಅವರು ಒಂದಷ್ಟು ಶ್ರುತಿಬದ್ಧವಾಗಿ ಅದನ್ನ ಸಂಗೀತಕ್ಕೆ ಅದನ್ನ ಸೇರಿಸ್ಬೇಕಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಸಾಲೋದಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ಶ್ರಮಕ್ಕಿಂತ ಅವ್ರಿಗೆ ಮೆಂಟಲಿ ಸ್ವಲ್ಪ ತುಂಬಾ ಭಯ ಆಗ್ಬಿಡುತ್ತೆ. ಕೆಲವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಗಂಡ್ ಮಕ್ಳಿಗೆ ಸಂಗೀತ ಕಲಿಬೇಕು ಅಂತ. ಆದ್ರೆ ಈ ವಾಯ್ಸ್ ಹೊಡೆಯೋದ್ರಿಂದ ಏನಾಯ್ತು ನನ್ಗೆ, ಏನ್ ಮಾಡೋದು ಇವಾಗ ಅಂತ ಒಂದು ದೊಡ್ಡ ಯೋಚನೆ ಆಗ್ಬಿಡುತ್ತೆ. ಅದು ಇಂಟ್ರೆಸ್ಟ್ ತುಂಬಾ ಇರುತ್ತೆ ಕೆಲವ್ರಿಗೆ, ಆದ್ರೆ ಹಿಂಗಾದಾಗ ಬಹಳ ಕಷ್ಟ ಆಗ್ಬಿಡುತ್ತೆ. ಅವಾಗ ಕೆಲವರು ಹತ್ತಿರೋರು ಇದಾರೆ ನನ್ನ ಹತ್ರ ಬಂದು, ಯಾಕೆ ಹಿಂಗಾಯ್ತು ಮೇಡಮ್, ನನ್ಗೆ ಆಗ್ತಾನೆ ಇಲ್ಲ, ತುಂಬಾ ಚೆನ್ನಾಗಿ ಹಾಡೋರು. ಈ ತರ ಆದ ತಕ್ಷಣ ತುಂಬಾ ಡಿಪ್ರೆಸ್ ಆಗ್ಬಿಟ್ರು. ಮತ್ತೆ ಇವಾಗ ಸ್ಲೋ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಗ್ಬೋದು. ಪ್ರಾಕ್ಟೀಸ್, ಅಭ್ಯಾಸ ಅನ್ನೋದು ಬಹಳ ಮುಖ್ಯ. ಮೇಡಮ್ ಹೇಳ್ದಂಗೆ ಅಭ್ಯಾಸ ಇಲ್ಲದೆ ಸಂಗೀತ ಏನು ಸಾಧನೆಯನ್ನು ಮಾಡಕ್ಕಾಗಲ್ಲ.